ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಏನು ತಮಿಳುನಾಡಿನ ಕರೂರಿನಲ್ಲಿ ನಡೆದ 41 ಜನರ ಕಾಲ್ತುಳಿತಕ್ಕೊಳಗಾದಂಥ ಒಂದು ಜಡ್ಜ್ಮೆಂಟು ಇವತ್ತು ಬರೋದಿತ್ತು. ಇವತ್ತು 12 ಗಂಟೆ ಒಳಗಡೆ ಬಂತದು. ಸೆಪ್ಟೆಂಬರ್ 27ನೇ ತಾರೀಕು ಕರೂರಿಗೆ ಭೇಟಿ ಕೊಡ್ತಾರೆ TVK ಪಕ್ಷದ ಅಧ್ಯಕ್ಷರು ವಿಜಯ್ ಅವರು. ಆ್ಯಕ್ಟರ್ ಕೂಡ ಆಗಿದ್ದಾರೆ ಇವರು. ತುಂಬ ಜನಬೆಂಬಲ ಇದೆ ಇವರಿಗೆ. ಇವರು ನಡೆಸಿದ ಎಲ್ಲ ಪ್ರೋಗ್ರಾಮ್ಗಳಿಗೂ 1-2 ಲಕ್ಷ ಜನ ಯಾವುದೇ ದುಡ್ಡು ಕೊಡದಲೇ ಬಂದು ಸೇರ್ತಾ ಇದ್ರು. ವಿಜಯ್ ಅವ್ರನ್ನ ನೋಡೋಕ್ಕೋಸ್ಕರನೂ ಇರ್ಬೋದು ಅಥವಾ ಅವರ ಅಭಿಮಾನಿಗಳು ಈ ಥರ ಎಲ್ಲ ಇರ್ಬೋದು. ಇದನ್ನು ಸಹಿಸಲಾಗದೆ ತಮಿಳುನಾಡಿನ CM ಸ್ಟಾಲಿನ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು TVK ಪಕ್ಷದ ವಿಜಯ್ ಅವರು ಡೈರೆಕ್ಟಾಗೇ ಹೇಳ್ತಾ ಇದ್ದಾರೆ. ಕರೂರಿನಲ್ಲಿ TVK ಪಕ್ಷದ ಪ್ರಚಾರದ ವೇಳೆ ಒಂದು ಅವಘಡ ಸಂಭವಿಸಿದೆ. ಕಾರಣ, ಇವರು 10,000 ಜನರಿಗೆ ಮಾತ್ರ ಪರ್ಮಿಷನ್ ತಗೊಂಡಿರ್ತಾರೆ. ಯಾರು? TVK ಪಕ್ಷದವರು. ಪ್ರಚಾರ ವೇಳೆ ಅಲ್ಲಿ ಜನ ಸೇರಿದ್ದು 30,000 ಜನ. ಹಾಗೂ ಜಾಗ ಚಿಕ್ಕದಾಗಿರುತ್ತೆ. ಇವರು TVK ಪಕ್ಷದವರು ನಮಗೆಲ್ಲರೂ ಒಳ್ಳೆ ಪ್ಲೇಸ್ ಕೊಡಿ, ಜನಸಂದಣಿ ಸೇರುವಂಥ ಜಾಗ ಕೊಡಿ ಅಂತಂದ್ರೂ ಅಲ್ಲಿನ DC ಇವರೆಲ್ಲ ಏನು ಮಾಡ್ತಾರೆ, ಬೇಕಂತ ಕೊಟ್ಟರೋ ಏನೋ ಗೊತ್ತಿಲ್ಲ, ಬಟ್ ಕಿರಿದಾದ ಜಾಗವನ್ನು ಕೊಡ್ತಾರೆ. ಅಲ್ಲಿ ಟೈಮಿಂಗ್ಸ್ ಕೂಡ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಟೈಮಿಂಗ್ಸ್ ತೊಗೊಂಡಿರ್ತಾರೆ. ಇಷ್ಟರೊಳಗಡೆ ವಿಜಯ್ ಅವರು ಬರ್ತಾರೆ ಅಂತ. ಬಟ್ ವಿಜಯ್ ಅವರು ಬಂದಿದ್ದು ರಾತ್ರಿ 7 ಗಂಟೆಗೆ. ಅಷ್ಟರಲ್ಲಾಲೆ ಜನ 30,000 ಜನ ಸೇರಿರ್ತಾರೆ. ವಿಜಯ್ ಅವರು ಬಸ್ ಮೇಲೆ ನಿಂತು ಮಾತಾಡುವಾಗ ಅಲ್ಲಿ 7-8 ಆಂಬುಲೆನ್ಸು ಒಂದೇ ಸರಿ ಪಾಸ್ ಆಗ್ತವೆ. ವಿಜಯ್ ಅವರು ಡೈರೆಕ್ಟಾಗಿ ಹೇಳ್ತಾರೆ, ಊರಲ್ಲಿರೋ ಆಂಬುಲೆನ್ಸ್ ಎಲ್ಲ ಇಲ್ಲೇ ಹೋಗ್ತಾ ಇದ್ದಾವೆ ಯಾಕೆ ಅಂತ ಹೇಳ್ತಾರೆ. ಪೊಲೀಸವ್ರನ್ನ ಕೂಡ ಕ್ವಶನ್ ಮಾಡ್ತಾರೆ. ಅಲ್ಲಿ ಪೊಲೀಸವರ ಆರೋಪಗಳೇನೆಂದರೆ, ಅಲ್ಲಿನೇ ಕರೂರ್ನ DGP ಪೊಲೀಸರು ಏನು ಹೇಳ್ತಾರೆ ಅಂದರೆ, ವಿಜಯ್ ಅವರು ಟೈಮಿಗೆ ಸರಿಯಾಗಿ ಬರಲಿಲ್ಲ, ಬಂದಿದ್ದೇ ತಡ. ಅಲ್ಲಿ ಅಷ್ಟರೊಳಗಾಲೆ ಜನ ತುಂಬ ಕಿಕ್ಕಿರಿ ಸೇರಿದ್ದರು. ಬೆಳಿಗ್ಗೆಯಿಂದನೇ ಬಿಸಿಲಿನಲ್ಲಿ ಅವ್ರು ನಿಂತ್ಕೊಂಡಿದ್ರು. ಕೆಲವರು ಸುಸ್ತಾಗಿ ಕೆಲವರು ಅಲ್ಲೇ ಹಾಸ್ಪಿಟ್ಲಿಗೆ ಕೂಡ ಹೋಗಿದ್ರು ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ವಿಜಯ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು 2-3 ಹತ್ರ ನಾನು ಫಂಕ್ಷನ್ ಮಾಡಿದ್ದೀನಿ, ಇದಕ್ಕಿಂತ ಜಾಸ್ತಿ ಜನ ಸೇರಿದ್ರು, ಅಲ್ಲೆಲ್ಲೂ ಆಗದ ಕಾಲು ತುಳಿತ ಇಲ್ಲಿ ಹೆಂಗಾಯ್ತು ಅಂತ ಹೇಳ್ತಿದ್ದಾರೆ. ಮತ್ತು ಈ ಸಮಯದಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಕೂಡ ಮಾಡಿರ್ತಾರೆ. ಈ ಲಾಠಿ ಚಾರ್ಜ್ ಆದ್ರಿಂದನೇ ಎಲ್ಲ ಜನ ಸಂದಣಿ ಜಾಸ್ತಿಯಾಗಿ ಈ ಥರ ಆಗಿದೆ ಅಂತ ವಿಜಯ್ ಅವರು ನೇಮಿಸಿದಂಥ ಲಾಯರು ಇವಾಗ ಹೇಳ್ತಾ ಇದ್ದಾರೆ. ಇದಾದ ನಂತರ ತಮಿಳುನಾಡಿನ CM DMK ಪಕ್ಷದ CM ಅವರು ಒಂದು SIT ರಚನೆ ಮಾಡ್ತಾರೆ ಜಗದೀಶ್ ನೇತೃತ್ವದಲ್ಲಿ. ಇಲ್ಲಿ ವಿಜಯ್ ಅವ್ರದ್ದೇ ತಪ್ಪೆನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದೇ ಕಾರಣಕ್ಕೆ TVK ಪಕ್ಷದವರು ಇದ್ರ ಮೇಲೆ ನಮ್ಗೆ ಅನುಮಾನವಿದೆ, CBIಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಪಿಟಿಷನ್ ಹಾಕ್ತಾರೆ. ಇವತ್ತು ಮಂಡೇ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇತ್ತು. ಈ ಜಡ್ಜ್ಮೆಂಟಲ್ಲಿ ಈ ಇನ್ಸಿಡೆಂಟನ್ನು CBIಗೆ ವರ್ಗಾವಣೆ ಮಾಡ್ತು, ಈ ಕೇಸನ್ನು ಸುಪ್ರೀಂ ಕೋರ್ಟ್. ಇದಾದ ನಂತರ ತನಿಖೆ ನಡಿಬೇಕು. ಇನ್ನು ಎಷ್ಟು ದಿನ ನಡೀತೋ ಗೊತ್ತಿಲ್ಲ ತನಿಖೆ. ಇದಾದಮೇಲೆ ಯಾರ್ದು ತಪ್ಪಿದೆ ಅಥವಾ DMK ಪಕ್ಷದ ತಪ್ಪಿದೆಯಾ ಅಥವಾ TVK ಪಕ್ಷದ ತಪ್ಪಿದೆಯಾ ಅದೆಲ್ಲ ಹೊರಗಡೆ ಬರುತ್ತೆ. ವಿಜಯನ್ ಅರೆಸ್ಟ್ ಮಾಡ್ತಾರೆ, ಅದನ್ನು ಹೇಳೋಕ್ಕಾಗಲ್ಲ. ಹಾಗೆ ವಿಜಯ್ ಅವರು ಈ ಇನ್ಸಿಡೆಂಟ್ ನಡೆದ್ಮೇಲೆ ಅವರು ಡೈರೆಕ್ಟಾಗಿ ಕರೂರು ಏರ್ಪೋರ್ಟಿಗೆ ಹೋಗಿ ಚೆನ್ನೈ ಸೇರ್ಕೊತಾರೆ. ಯಾವುದೇ ಒಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದಾದ 4 ದಿನ ನಂತರ ಒಂದು ವಿಡಿಯೋ ಬಿಡ್ತಾರೆ. CM ಸ್ಟಾರ್, ನನ್ನನ್ನು ಬೇಕಾದರೆ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಪಕ್ಷದವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀರಾ, ನಾನು ಒಂದು ಆಫೀಸಲ್ಲಿ ಇರ್ತೀನಿ, ಇಲ್ಲಾಂದರೆ ಮನೇಲಿ ಇರ್ತೀನಿ, ಬಂದು ನನ್ನೇನಾದ್ರು ಅರೆಸ್ಟ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾರೆ. என் லைஃப்பில் இந்த மாதிரி ஒரு பெயின்ஃபுல்லான ஒரு சுச்சுவேஷனை நான் ஃபேஸ் பண்ணதே கிடையாது. மனசு முழுக்க வலி மட்டும்தான். இந்த சுற்றுப்பயணத்தில் என்னென்ன மக்கள் பார்க்க வராங்க, அதுக்கு ஒரே ஒரு காரணம் தான், அவங்க என் மேலே வச்சிருக்கிற அன்பும் பாசம். அந்த அன்புக்கும் பாசத்துக்கும் நான் எப்பவும் கடமைப்பட்டிருக்கிறேன். அதனால தான் இந்த சுற்றுப்பயணத்தில் மற்ற எல்லா விஷயங்களையும் தாண்டி மக்களுடைய சேஃப்டி, அதில் எந்த காம்ப்ரமைஸும் பண்ணிடக்கூடாதுன்றதுக்காக தான் அது என் மனசில் ரொம்ப ஆழமாக இருக்கும் அந்த எண்ணம். அதனால தான் இந்த அரசியல் காரணங்கள் எல்லாத்தையும் தவிர்த்துட்டு ஒதுக்கி வச்சுட்டு மக்களுடைய சேஃப்டி மட்டும் மைண்டில் வச்சுக்கிட்டு அதுக்கான இடங்களை சூஸ் பண்ணுறது, அதுக்கான இடங்களை பார்த்து பெர்மிஷன் கேட்குறது, போலீஸ் டிபார்ட்மெண்ட்டில் அதை ரிக்வெஸ்ட் பண்ணி கேட்போம். ஆனால் நடக்கக்கூடாதது நடந்துருச்சு. நானும் மனுஷன் தானே,
அந்த நேரத்தில் அத்தனை பேர் பாதிக்கப்பட்டு இருக்கும்போது எப்படி அந்த ஊரை விட்டுட்டு என்னால் கிளம்பி வர முடியும்? நான் திரும்ப அங்கே போகணும்னு இருந்துச்சுன்னா அதை ஒரு காரணம் காட்டி அங்கே வேறு சில பதட்டமான சுச்சுவேஷன்ஸ், வேறு சில அசம்பாவிதங்கள் அந்த மாதிரி எதுவும் நடந்துடக்கூடாதுன்றதுக்காக தான் நாங்கள் அவாய்ட் பண்ணோம். இந்த நேரத்தில் சொந்தங்களை இழந்து தவிக்கிற அத்தனை குடும்பங்களுக்கும் என்னுடைய ஆழ்ந்த இரங்கலை தெரிவிச்சுக்கிறேன். எனக்கு தெரியும் என்ன சொன்னாலும் இது ஈடேயாகாதுன்னு எனக்கு தெரியும். ஹாஸ்பிட்டலில் ட்ரீட் பண்ணிகிட்ருக்கிற எல்லாருமே சீக்கிரமாக க்யூர் ஆகி வரணுன்றதை இந்த நேரத்தில் நான் வேண்டிக்கிறேன். கூடிய சீக்கிரமே உங்கள் எல்லாரையும் நான் சந்திக்கிறேன். இந்த நேரத்தில் எங்களுடைய வலிகளை, எங்களுடைய நிலைமையை புரிஞ்சுக்கிட்டு எங்களுக்காக பேசின அரசியல் கட்சிகளை சார்ந்த நண்பர்கள், தலைவர்கள் அனைவருக்கும் என்னுடைய நன்றியை தெரிவிச்சுக்கிறேன். கிட்டத்தட்ட ஒரு 5 மாவட்டத்துக்கு பிரச்சாரத்துக்கு போனோம். இந்த மாதிரி எதுவுமே நடக்கல. ஆனால் கரூரில் மட்டும் ஏன் இப்படி நடக்குது, எப்படி நடக்குது? ಇದು ತನಿಖೆ ನಡೆದು ಏನಾಗುತ್ತೆ ಅಂತ ಮುಂದೆ ನೋಡಬೇಕಾಗುತ್ತೆ. ನಮಸ್ಕಾರ.